Brother, here we go. Put your hands together, yo. We got some love stories, so let the rhythmic music blow. Ring Road Shubha. Hands together, yo. We got some love stories, so. ಸುವರ್ಣ ಸುಂದರಿ ಫೈನಲ್ಸ್ಗೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. 3 ಜನ ಸುಂದರಿಯರು ನಾವಾಗ್ತೀವಿ ಅಂತ ಕಾಯ್ತಿದ್ದಾರೆ. ಆದರೆ ಎಲ್ಲ ಇರೋದು ನಮ್ಮ ಜಡ್ಜಸ್ಗಳ ಕೈಯಲ್ಲೇ. ಸೊ ಜಡ್ಜಸ್ ಎಲ್ಲ ನಿಮಗೆ ಬಿಟ್ಟಿದ್ದು. ಈಗ 3 ಜನ ತಮ್ಮ ಪರ್ಫಾರ್ಮೆನ್ಸ್ ಮುಗಿಸ್ಬಿಟ್ಟಿದ್ದಾರೆ. ಅವರು ಎದೆ ಬಡಿತ ಅಂತೂ ಹೆಚ್ಚಾಗಿದೆ. ಜೊತೆಗೆ ನಂದು ಕೂಡ ಎಲ್ಲ ನಿಮ್ಮ ಕೈಯಲ್ಲಿದೆ. ಸೊ ನಾವು ಖಂಡಿತ ಹೇಳ್ತೀವಿ, ಬಟ್ ನಮಗೂ ಒಂದು ಸ್ವಲ್ಪ ಟೈಮ್ ಕೊಡಿ. ಸೊ ನಾವೆಲ್ಲ ಸಮಾಲೋಚನೆ ಮಾಡಿಕೊಂಡು ನಾವು ಗಂಭೀರವಾಗಿ ಯೋಚನೆ ಮಾಡಿ ನಮ್ಮ ನಿರ್ದೇಶಕ, ನಿರ್ಮಾಪಕರು ಮತ್ತು ಸಂಪಾದಕರ ಜೊತೆಗೆ ಕೆಲವೇ ನಿಮಿಷಗಳಲ್ಲಿ ನಿಮಗೆ ಹೇಳ್ತೇವೆ. ಡನ್. ಥ್ಯಾಂಕ್ ಯು. ಹಾಗಾದರೆ 4 ಜನ ಅಥವಾ ಡಿಸ್ಕಸ್ ಮಾಡಿದ್ರಿ. ಫೈನಲ್ ಆಗಿ ನಮ್ಮ ಸುವರ್ಣ ಸುಂದರಿ ಯಾರು ಅಂತ ಗೊತ್ತಾಗಿದೆಯಾ? ನನಗೆ ರಿಸಲ್ಟ್ ಪೇಪರ್ ಏನಾದರೂ ಸಿಗುತ್ತಾ? 3 ಜನ ತುಂಬ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ, ಆದರೆ ಒಬ್ಬರು ಮಾತ್ರ ಸುವರ್ಣ ಸುಂದರಿ ಆಗಲಿಕ್ಕೆ ಸಾಧ್ಯ. ಸೊ ಹೀಗಾಗಿ ನಾವು ಭಾಳಷ್ಟು ಡಿಸ್ಕಸ್ ಮಾಡಿಕೊಂಡು ಒಬ್ಬರ ಹೆಸರನ್ನು ಸೂಚಿಸಿದ್ವಿ ನಾವು. ಓಕೆ, ಸೊ ಅದನ್ನು ನಿಮಗೆ ಕೊಡ್ತಾ ಇದ್ದೀನಿ. ಒಬ್ಬ ಸ್ಪೆಷಲ್ ಗೆಸ್ಟ್ ಮುಖಾಂತರ ಸಾರಿ ಕೊಡಬೇಕು, ಅನೌನ್ಸ್ ಮಾಡಬೇಕು. ಸ್ಪೆಷಲ್ ಗೆಸ್ಟ್ನ ನಾನು ಇನ್ವೈಟ್ ಮಾಡ್ತಾ ಇದ್ದೀನಿ. ಸುವರ್ಣ ನ್ಯೂಸ್ ಮತ್ತು ಕನ್ನಡ ಪ್ರಭದ ಪ್ರಧಾನ ಸಂಪಾದಕರಾದಂತಹ ವಿಶ್ವೇಶ್ವರ ಭಟ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಸೊ ಅವರು ಈ ಅನೌನ್ಸ್ಮೆಂಟ್ ಮಾಡ್ತಾರೆ. ಸೊ ಎಲ್ಲರೂ ಸೇರಿ ವಿಶ್ವೇಶ್ವರ ಭಟ್ ಅವ್ರನ್ನ ವೆಲ್ಕಮ್ ಮಾಡೋಣ. ವೆಲ್ಕಮ್ ಸರ್. ಸೊ ನೂರಾರು ಹೆಣ್ಮಕ್ಳು ಬಂದಿದ್ರು ಇಲ್ಲಿ ಸುವರ್ಣ ಸುಂದರಿಯರಾಗ್ತಾರೆ. 3 ಜನ ಕೂತಿದ್ದಾರೆ. ಸೊ ಜಡ್ಜಸ್ ತಮ್ಮ ಡಿಸಿಷನ್ ಕೊಟ್ಟಾಯಿತು. ಇವಾಗ ನಿಮ್ಮ ಮೂಲಕ ಎಲ್ಲರೂ ಸುವರ್ಣ ಸುಂದರಿ ಯಾರು ಅಂತ ತಿಳ್ಕೊಳ್ಳೋದಕ್ಕೆ ಕಾತರದಿಂದ ಕಾಯ್ತಿದ್ದಾರೆ. ಆತ್ಮೀಯ ವೀಕ್ಷಕರೇ, ಮೊಟ್ಟ ಮೊದಲ ಬಾರಿಗೆ ನಮ್ಮ ಚಾನಲ್ನಿಂದ ಸುವರ್ಣ ಸುಂದರಿ ಅನ್ನುವಂಥ ಒಂದು ಅಪೂರ್ವವಾದಂಥ ಒಂದು ಕಾರ್ಯಕ್ರಮವನ್ನು ಮಾಡಿದ್ವಿ. ಈಗ ನಮ್ಮ ಜೊತೆ 3 ಕೊನೆಯಲ್ಲಿ ಉಳಿದಿದ್ದಾರೆ. ಅದರಲ್ಲಿ ನಾವು ಒಬ್ಬರನ್ನು ಆಯ್ಕೆ ಮಾಡುವಂಥದ್ದು ನಿಜಕ್ಕೂ ಬಹಳ ಕಷ್ಟದ ಕೆಲಸ. ನಮ್ಮ ತೀರ್ಪುಗಾರರು ಅದನ್ನು ಬಹಳ ಸಮರ್ಥವಾಗಿ ಮಾಡಿದ್ದಾರೆ ಅಂತೇಳಿ ನಾನು ಭಾವಿಸಿದ್ದೇನೆ. ಈಗ ರಿಸಲ್ಟನ್ನು ಅನೌನ್ಸ್ ಮಾಡುವಂಥ ಒಂದು ಸಮಯ. ಪ್ರಾಯಶಃ ನಾನು ನಿಮ್ಮೆಲ್ಲರ ಅನುಮತಿಯನ್ನು ಕೋರಿ 3 ಸುಂದರಿಯರು ಯಾರು ಮತ್ತು ಅದರಲ್ಲಿ ಸುವರ್ಣ ಸುಂದರಿಯರು ಯಾರು ಅನ್ನುವಂಥದ್ದನ್ನು ನಾನೀಗ ಅನೌನ್ಸ್ ಮಾಡ್ತೇನೆ. ಫಸ್ಟ್ ರನ್ನರ್ ಅಪ್, ಎನಿ ಗೆಸ್? ಯಾರು ಬೇಕು? ಸಂಜನಾ ಪ್ರಕಾಶ್. Thank you so much. Thank you, sir. Thank you, everybody. Thank you. ಈಗ ಸುವರ್ಣ ಸುಂದರಿ ಅಲ್ತಮಾಷ್. ಸೆಕೆಂಡ್ ರನ್ನರ್ ಅಪ್ ಅನುಷಾ ಶೆಟ್ಟಿ. ವೆಲ್ಕಮ್. So Altamash, how are you feeling now? It feels amazing. Believe me, I just feel like I have become the most beautiful girl in the world. Sanjana? Very happy. Of course, I wanted to win, but still, I'm really happy to be the first runner-up. Okay. ಸುವರ್ಣ ಪೀಪಲ್ have given me ಇಲ್ಲಿಗೆ ಬಂದು ಪಾರ್ಟಿಸಿಪೇಟ್ ಮಾಡೋಕ್ಕೆ ಚಾನ್ಸ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಆ್ಯಂಡ್ ಐ ನೆವರ್ ಎಕ್ಸ್ಪೆಕ್ಟೆಡ್ ನಾನು ಇಲ್ಲಿಗೆ ಬರ್ತೀನಿ ಅಂತ. ಸೊ ಐ ಆಮ್ ರಿಯಲಿ ಹ್ಯಾಪಿ. ಸೊ ವಿನ್ನರ್ ಯಾರೇ ಆಗಲಿ, ನಮ್ಮ ಪ್ರಕಾರ ನೀವು 3 ಜನ ವಿನ್ನರೇ. ಸೊ ಕಂಗ್ರ್ಯಾಚುಲೇಷನ್ಸ್ 3 ಜನಕ್ಕೆ. ಸುವರ್ಣ ಸುಂದರಿ ಸ್ಪರ್ಧೆಯಲ್ಲಿ ಆಯ್ಕೆಯಾದಂತಹ ಅಲ್ತಮಾಷ್ ಅವರನ್ನು ನಾನು ರಿಂಗ್ ರೋಡ್ ಶುಭ ಚಿತ್ರತಂಡಕ್ಕೆ ನಾನು ಪರಿಚಯಿಸ್ತಾ ಅವ್ರನ್ನ ಸ್ವಾಗತಿಸಬೇಕು ಅಂತ ಹೇಳಿ ಕೋರ್ಕೊಳ್ತೀನಿ. All the contestants who all applied, who all
went through this whole rigorous audition process. You guys are brilliant. Finally, there's one winner, but there's no loser. We're all game. So, Altamash, welcome home. Thank you so much. ಸುವರ್ಣ ನ್ಯೂಸ್ 24/7 ಚಾನೆಲ್ಗೆ ಬಹಳ ಧನ್ಯವಾದಗಳು. ಮತ್ತು ವೋಟ್ ಮಾಡಿದ್ದು ಪ್ರತಿಯೊಬ್ಬ ವೀಕ್ಷಕರಿಗೂ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಆ್ಯಂಡ್ ವೆಲ್ಕಮ್ ಟು ಅವರ್ ಟೀಮ್. ಸೊ ನೋಡಿದ್ರಲ್ಲ ವೀಕ್ಷಕರೇ, ಕಲರ್ಫುಲ್ ಕಾರ್ಯಕ್ರಮದಲ್ಲಿ ಅಲ್ತಮಾಷ್ ಸುವರ್ಣ ಸುಂದರಿಯಾಗಿ ಹೊರಬಂದಿದ್ದಾರೆ. ಅಲ್ಲದೆ ರಿಂಗ್ ರೋಡ್ ಶುಭ ಅನ್ನೋ ಸ್ಯಾಂಡಲ್ವುಡ್ನ ಸಿನಿಮಾದ ಮೂಲಕ ಹೀರೋಯಿನ್ ಆಗಿ ಇಂಟ್ರೊಡ್ಯೂಸ್ ಆಗ್ತಾ ಇದ್ದಾರೆ. ನಮ್ಮ ಪಯಣ ಇಲ್ಲಿಗೆ ಕಲರ್ಫುಲ್ ಆಗಿ ಮುಗಿಸ್ತಾ ಇದ್ದೀವಿ. ಆದ್ರೆ ಈ 3 ಜನ ಹುಡುಗಿಯರ ಜೀವನ ಕಲರ್ಫುಲ್ ಆಗಿರ್ಲಿ, ಅವರು ಏನೆಲ್ಲ ಆಶಿಸ್ತಿದ್ದಾರೆ ಆ ಯಶಸ್ಸು ಅವರಿಗೆ ಸಿಗಲಿ ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.